ಕಿಡ್ನಿ ಡಿಸೀಸ್ ರಾಜಧಾನಿಯಾಗಿ ಕೂಡ ಬರ್ತಾ ಇದೆ. ರಾಜಧಾನಿಯಲ್ಲಿ ಇವತ್ತು ಒಂದು NU ಹಾಸ್ಪಿಟ್ಲು, ಕರ್ನಾಟಕದ ರಾಜಧಾನಿಯಲ್ಲಿ ಇವತ್ತು NU ಹಾಸ್ಪಿಟ್ಲು ಬರ್ತಾ ಇರೋದು ಬಹಳ ಸಂತೋಷದ ವಿಚಾರ. ಯಾಕೆಂದರೆ ಒಂದು ಮಾಹಿತಿ ಪ್ರಕಾರ ಇವತ್ತು ಭಾರತ ದೇಶದಲ್ಲಿ 14 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಯಾಕೆಂದರೆ ಇವತ್ತು ಈ ಕಿಡ್ನಿ ಡಿಸೀಸು ಸಾಮಾನ್ಯವಾಗಿ ಬಹಳ 2 ಪ್ರಮುಖವಾದಂಥ ಕಾರಣಗಳು ಯಾವುದು? ಒಂದು ಸಕ್ಕರೆ ಕಾಯಿಲೆ ಡಯಾಬಿಟೀಸು, ಇನ್ನೊಂದು ಅಧಿಕ ರಕ್ತದ ಒತ್ತಡ, ಹೈ ಬ್ಲಡ್ ಪ್ರೆಷರು. ಹೀಗಾಗಿ ಮೂರನೇದು ಅಫ್ಕೋರ್ಸ್ ಇನ್ಫೆಕ್ಷನ್ಸು, ಅದೆಲ್ಲ ಬೇರೆ ಕಾಯಿಲೆಗಳಿದ್ದಾವೆ, ಕಾರಣಗಳಿದ್ದಾವೆ. ಇವತ್ತು 14 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಇನ್ನು 14 ಕೋಟಿ ಸಕ್ಕರೆ ಕಾಯಿಲೆಯ ಬಾಗಿಲಿಗೆ ಬಂದು ನಿಂತಿದ್ದಾರೆ. ವಾಟ್ ಯು ಕಾಲ್ ಇಟ್ ಆಸ್ ಪ್ರೀ ಡಯಾಬಿಟೀಸ್. ಅಂದರೆ ಸಕ್ಕರೆ ಕಾಯಿಲೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದವ್ರಿಗೆ ಏನು ರಿಸ್ಕ್ ಇರುತ್ತೆ, ಕಾರ್ಡಿವ್ಯಾಸ್ಕ್ಯುಲರ್ ರಿಸ್ಕ್ ಆಗ್ಬೋದು ಅಥವಾ ಕ್ರಾನಿಕ್ ಕಿಡ್ನಿ ರಿಸ್ಕ್ ಆಗ್ಬೋದು, ಇವನ್ ಪ್ರೀ ಡಯಾಬಿಟೀಸ್ ಅವ್ರಿಗೂ ಕೂಡ ಅಷ್ಟೇ ರಿಸ್ಕ್ ಇರುತ್ತೆ. ಸೊ ಒಟ್ಟಾರೆ ಅಲ್ಲಿಗೆ 28 ಕೋಟಿ ಜನರು ದೇ ಆರ್ ಅಟ್ ರಿಸ್ಕ್ ಫಾರ್ ಕಾರ್ಡಿವ್ಯಾಸ್ಕ್ಯುಲರ್ ಡಿಸೀಸ್ ಆಸ್ ವೆಲ್ ಆಸ್ ಫಾರ್ ಕ್ರಾನಿಕ್ ಕಿಡ್ನಿ ಡಿಸೀಸ್. ಹೀಗಾಗಿ ಇವತ್ತು ಭಾರತ ದೇಶದಲ್ಲಿ ಎಷ್ಟು ಪ್ರಿವೆಲೆನ್ಸ್ ಇದೆ ಅಂದರೆ ಇಟ್ಸ್ ಸಮ್ವೇರ್ ಬಿಟ್ವೀನ್ 12 to 17%. 12 to 17% ಆಫ್ ಅವರ್ ಇಂಡಿಯನ್ ಪಾಪ್ಯುಲೇಷನ್ ಹ್ಯಾವ್ ಕ್ರಾನಿಕ್ ಕಿಡ್ನಿ ಡಿಸೀಸ್. ನಾವೇನು ಮಾಡ್ತೀವಿ, ಈ ಹೃದಯಘಾತದ ಬಗ್ಗೆ ಇರತಕ್ಕಂಥ ಒಂದು ಜನಜಾಗೃತಿ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಗ್ಗೆ ಇಲ್ಲ. ಏನೋ ಎದೆ ನೋವು ಅಂದರೆ ನಾವು ಸಡನ್ನಾಗಿ ಓಡೋಗ್ಬಿಡ್ತೀವಿ ಆಸ್ಪತ್ರೆಗೆ. ಅದೇ ಕ್ರಾನಿಕ್ ಕಿಡ್ನಿ ಡಿಸೀಸು ಇಲ್ಲ, ಅದು ಸ್ವಲ್ಪ ಎಂಡ್ ಸ್ಟೇಜಿಗೆ ಬಂದಾಗ ನಾವು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತೇವೆ. ಸೊ ಅರ್ಲಿ ರೆಕಗ್ನಿಷನ್ ಆಫ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇವತ್ತು ಬ್ಲಡ್ ಪ್ರೆಷರ್ ಕೂಡ ಅಷ್ಟೇ. ಭಾರತ ದೇಶದಲ್ಲಿ ಸುಮಾರು 22 ಕೋಟಿ ಜನರಿಗೆ ಬ್ಲಡ್ ಪ್ರೆಷರ್ ಇದೆ. 22 ಕೋಟಿ ಜನರಿಗೆ ಬ್ಲಡ್ ಪ್ರೆಷರ್ ಇದೆ. ಸೊ ಅದರಿಂದ ಫಾರ್ ಎ ಗುಡ್ ಕಿಡ್ನಿ ಹೆಲ್ತ್, keep 5 things as low as possible. What are those 5 things should be kept as low as possible? One is blood pressure, second is blood sugar, third is blood cholesterol, fourth is body weight and waist circumference, and fifth is I think over-ambition, because over-ambition leads to diabetes, over-ambition leads to high blood pressure. So, and of course it has become a lifestyle disease also. So if you look at the burden of chronic kidney disease in India, because we had a separate parliamentary standing committee recently, I am member of the parliamentary standing committee on chronic kidney disease. So we had a separate discussion on that, because today nearly 138 million, ಅಂದರೆ ಸುಮಾರು 13 ರಿಂದ 14 ಕೋಟಿ ಜನರಿಗೆ they have some grades of chronic kidney disease. It's quite a big number considering 140 crore population. It's a huge burden actually. ಅದರಲ್ಲಿ ಭಾರತ ದೇಶದಲ್ಲಿ ಇವತ್ತು ಸುಮಾರು 14 ರಿಂದ 15 ಸಾವಿರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇದೆ. ಸೊ ಅದರಲ್ಲಿ ಜಾಸ್ತಿ ಲಿವಿಂಗ್ ಡೋನರ್ ಇದೆ, ಬಟ್ ಜಾಸ್ತಿ ಡಿಸೀಸ್ ಡೋನರ್ ಅವಶ್ಯಕತೆ ಇದೆ. ಎಷ್ಟು ಜನ ಕಾಯ್ತಾ ಇದ್ದಾರೆ? ವೇಟಿಂಗ್ ಲಿಸ್ಟ್ ಫಾರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇಸ್ 3 to 5 years. ಬಿಕಾಸ್ 3 to 5 years ಇಸ್ ಪ್ರಿಟಿ ಲಾಂಗ್. ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ ಸುಮಾರು 2 ಲಕ್ಷದಿಂದ 3 ಲಕ್ಷ ಜನರು ಪ್ರತಿ ವರ್ಷ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಮಗೆ ಗುಣಮಟ್ಟದ ಚಿಕಿತ್ಸೆ ಎಲ್ಲ ಕಾಯಿಲೆಗಳಿಗೂ ಕೂಡ ಇವತ್ತು ಗುಣಮಟ್ಟದ ಚಿಕಿತ್ಸೆ ಅಂದರೆ ಮಿಡ್ಲ್ ಕ್ಲಾಸ್ಗೆ ಕೈಗೆಟುಕುವ ದರದಲ್ಲಿ ಸಿಗೋತಕ್ಕಂಥ ಒಂದು ವ್ಯವಸ್ಥೆಯನ್ನು ಆಗಬೇಕು. ಇವತ್ತು ನಾನು 2019 ಐ ವಾಸ್ ಚೇರ್ಮನ್ ಆಫ್ ದಿಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಕಮಿಟಿ, ಆ್ಯಂಡ್ ಆ ಸಂದರ್ಭದಲ್ಲಿ ಒಂದು ಸ್ಕೀಮನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದ್ವಿ. ಇನ್ಫ್ಯಾಕ್ಟ್ ಐ ಓನ್ಲಿ ರೋಟ್ ದಿ ಎಂಟೈರ್ ಡ್ರಾಫ್ಟ್. ಯಾವ್ಯಾವುದು ಕಿಡ್ನಿ, ಹಾರ್ಟ್, ಲಂಗ್ಸ್ ಆ್ಯಂಡ್ ಲಿವರ್, ಅಂದರೆ ಈಚೆಗೆ ಬೋನ್ ಮ್ಯಾರೋ ಕೂಡ ಸೇರಿದೆ. ಸುಮಾರು ಇದನ್ನು ಇವತ್ತು ನಮಗೆಲ್ಲ ಗೊತ್ತಿದೆ, ಜೀವನ ಸಾರ್ಥಕತೆ ಸ್ಕೀಮಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ನಾವೆಲ್ಲ ಮಾಡ್ತಾ ಇದ್ದೇವೆ. ಸೊ ಇವತ್ತು ಭಾರತ ದೇಶದಲ್ಲಿ ಎಷ್ಟು ಸುಮಾರು 15,000 ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗ್ತಾ ಇದೆ ಒಂದು ಮಾಹಿತಿ ಪ್ರಕಾರ. ಬಟ್ ಅವ್ರ ಡಿಮ್ಯಾಂಡ್ ಇಸ್ 2 lakhs. ಸೊ ಅದು ಗ್ಯಾಪ್ ಇದೆ. ಅದಕ್ಕೋಸ್ಕರ ಈಗ ಡಿಸೀಸ್ ಡೋನರಲ್ಲಿ ನಾವು ಹೆಚ್ಚು ಪ್ರಮೋಟ್ ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೊ ಇವತ್ತು NU ಹಾಸ್ಪಿಟಲ್ ಈಸ್ ಎ ಬ್ರ್ಯಾಂಡ್ ಬೈ ಇಟ್ ಸೆಲ್ಫ್ because of its high quality services for chronic kidney patients. So I congratulate all the management, and also I congratulate all the faculty and the supporting staff for because the NU hospital reputation is gone beyond India. Even Mauritius-nalli 2 ಹಾಸ್ಪಿಟಲ್ ಇದೆ ಅಂತ ಹೇಳ್ತೇವೆ.
take care of 5 to 6 yes for better kidney health, that is salt, stress, spirit, smoking, sedentary life, and sugar. I think sugar is worse than cholesterol actually. So I think because burden of the chronic kidney disease is so high in India, men above 35, women above 45 should undergo an annual medical checkup anniversary for chronic kidney disease at least once in 2 years, because we celebrate wedding anniversary, we celebrate birthdays, so like that. Because we just know creatinine is 1.3, we just ignore it. No, it's not that simple as it is. And ಇನ್ನೊಂದು ಬಹಳ ಮುಖ್ಯವಾದದ್ದು, ಇವತ್ತು ಕ್ರಾನಿಕ್ ಕಿಡ್ನಿ ಡಿಸೀಸು ಹಳ್ಳಿ ಜನರಲ್ಲಿ ಜಾಸ್ತಿ ಇದೆ, ನಗರ ಪ್ರದೇಶಕ್ಕಿಂತ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚು ಅವೇರ್ನೆಸ್ ಪ್ರೋಗ್ರಾಮನ್ನು ನಾವು ಮಾಡಬೇಕಾಗುತ್ತೆ. ಐ ವಿಶ್ NU ಹಾಸ್ಪಿಟಲ್ ಆಲ್ ದ ಬೆಸ್ಟ್, and they are providing a high quality kidney services, whether it is infection or whether it's transplant or other issues. I wish this program all the best. Thank you very much. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.